ಸೊ ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸಾಗರ್ ದಿ ಲಾಕ್ಸ್ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಮಾಡ್ತಾ ಇರೋದು ಅಂದರೆ ಮಾಡ್ತಾ ಇರೋದೇ ಚಿಲ್ಲಿ ಚಿಕನ್ ಮಾಡೋಕ್ಕೆ ಒಂದು ಸ್ವಲ್ಪ ಪಾತ್ರೆಗೆ ಎಣ್ಣೆ ಬಿಟ್ಕೋತಾ ಇದ್ದೀವಿ. ಸೊ ಅದೆಲ್ಲ ಆದಮೇಲೆ ಸ್ವಲ್ಪ ಈರುಳ್ಳಿ ಹಾಕಿ ಹುರಿತಾ ಇದ್ದೀವಿ. ಹಾಗೆಯೇ ನಾವೇ ಮಾಡಿರೋಂಥ ಬೆಳ್ಳುಳ್ಳಿ ಪೇಸ್ಟು, ಅಲ್ಲೇ ಜಜ್ಜಿ ಎಲ್ಲ ಮಾಡಿರೋಂಥದ್ದು. ಇದನ್ನೆಲ್ಲ ನಮ್ಮ ಹುಡುಗ ಆಗ್ತಾ ಇದ್ದ ಬೆಳ್ಳುಳ್ಳಿ ಪೇಸ್ಟು ನಾನು ವಿಡಿಯೋ ಮಾಡ್ಕೊಂಡು ನಿಂತಿದ್ದೆ. ಇದಾದ್ಮೇಲೆ ಸ್ವಲ್ಪ ಅಲ್ಲೇ ತೊಳೆದಿಕ್ಕೊಂಡು ಜಜ್ಜಿ ಎಲ್ಲ ರುಬ್ಬಿರೋದ ಶುಂಠಿ ಹಾಕ್ತಾಯಿನಿ, ಶುಂಠಿ ಪೇಸ್ಟು. ಅದಾದ್ಮೇಲೆ ಸ್ವಲ್ಪ ಉದ್ದ ಸಿಕ್ಕಿರೋ ಹಸಿಮೆಣಸಿನಕಾಯಿ, ಅದಾದ್ಮೇಲೆ ಸ್ವಲ್ಪ ಕಡ್ಡಿ ಹಂಗೆ ಹೊಡೆದಿರೋ ಕ್ಯಾಪ್ಸಿಕಮ್ ಕ್ಯಾಪ್ಸಿಕಮ್ ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ಅರ್ಶಿನ ಅರ್ಶಿನ ಹಾಕ್ತಾಯಿದ್ದಂಗೆ ಜೊತೆಗೆ ಉದ್ದ ಕಟ್ ಮಾಡಿರೋ ಟೊಮೊಟೊ ಅದು ಹಂಗೆ ಹಾಕ್ತಾ ಮಿಕ್ಸಿಂಗ್ ಮಾಡ್ಕೋಬೇಕು. ಸ್ವಲ್ಪ ಬೇಯಬೇಕು, ಗಮಲ ಎಲ್ಲ ಹೋಗೋಂಗೆ ಎಲ್ಲ ಸ್ವಲ್ಪ ಹಂಗೆ ಬೇಯ್ತಾ ಹಂಗೆ ಸ್ವಲ್ಪ ತೊಳೆದಿಕೊಂಡಿರೋ ಚಿಕನ್ ಅದಾಗ್ತಾ ಆದಮೇಲೆ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋದ ಇರು. ಚಿಲ್ಲಿ ಚಿಕನ್ ರೆಡಿ ಮಾಡಿದ್ರು. ಸ್ವಲ್ಪ ಕರ್ಬೇವಿನ ಸೊಪ್ಪು ಎಲ್ಲ ಹಾಕೊಂಡು ಹಂಗೆ ಬೇಯ್ತಾನೆ ಸ್ವಲ್ಪ ನಾನೇ ಮಿಕ್ಸಿಂಗ್ ಹೊಡಿತಾ ಇದ್ದೀನಿ. ಫುಲ್ಲು ಮಿಕ್ಸು ಸ್ವಲ್ಪ ಬೇಯಕ್ಕೆ ಹಂಗೆ ಎಲ್ಲ ಬೇಯ್ತಾ ಕೊನೆಗೆ ನೀರು ಬಿಟ್ಕೊಳಕ್ಕೆ ಸ್ಟಾರ್ಟ್ ಆಯಿತು. ಅದಾದ್ಮೇಲೆ ಫುಲ್ಲು ಚಿಕನ್ ಮಸಾಲ ಪೌಡ್ರ್ ಹಾಕ್ತಾಯಿದ್ದೀವಿ. ಫುಲ್ಲು ಪೌಡ್ರ್ ಹಾಕ್ಬಿಟ್ಟು ಅದಾದ್ಮೇಲೆ ಫುಲ್ ಮಿಕ್ಸಿಂಗ್ ಹೊಡಿಬೇಕು ತಿರ್ಗಾ. ಅದಾದ್ಮೇಲೆ ಫುಲ್ ಮನೇಲೇ ಮಾಡಿರೋಂಥ ಧನಿಯಾ ಪುಡಿ ಹಾಕ್ತಾಯಿದ್ದೀವಿ. ಧನಿಯಾ ಪುಡಿ ಎಲ್ಲ ಹಾಕೊಂಡಾದ್ಮೇಲೆ ತಿರ್ಗಾ ಮತ್ತೆ ಮಿಕ್ಸು ಚೆನ್ನಾಗಿ ಮಿಕ್ಸ್ ಹೊಡಿಬೇಕು. ಎಲ್ಲ ಮಿಕ್ಸಿಂಗ್ ಹೊಡಿತಾ ಒಗ್ಗರಣೆ ಹಾಕೋರು ಮುಡಿಕೊಂಡಿರೋಂಥದ್ದು ಮಸಾಲೆ, ಮತ್ತು ತಿರ್ಗಾ ಮಸಾಲೆನೂ ಫುಲ್ಲು ಮಿಕ್ಸ್ ಹೊಡಿಬೇಕು. ಎಲ್ಲ ಮಿಕ್ಸ್ ಹೊಡಿತಾ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀವಿ. ಕೊತ್ತಂಬರಿ ಸೊಪ್ಪೆಲ್ಲ ಹಾಕೊಂಡಾದ್ಮೇಲೆ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಕರ್ಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ. ನಾನೇ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಓಕೆ ಗೈಸ್, ಇಷ್ಟೇ ಈ ಚಿಲ್ಲಿ ಚಿಕನ್ ರೆಡಿ ಆಗಿದೆ. ಲಾಸ್ಟಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇನ್ನೊಂದು ಸ್ವಲ್ಪ ಟೇಸ್ಟ್ಗೆ. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. ಥ್ಯಾಂಕ್ ಯು ಗೈಸ್.